ಎಲ್ಲರಿಗೂ ನಮಸ್ಕಾರ. ಸಮಯ ತುಂಬ ಕಡಿಮೆ ಇದೆ. AICTE ಅವರು ನಮಗೇನಾದ್ರೂ ಟೈಮ್ ಎಕ್ಸ್ಟೆಂಡ್ ಮಾಡಲಿಲ್ಲ ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಂತಂದರೆ ನಮಗೆ ತುಂಬ ಕಡಿಮೆ ಸಮಯ ಇದೆ. ಹಾಗಾಗಿ ದಯಮಾಡಿ ನಾನು ಟೈಮ್ ಟೇಬಲ್ ಏನು ಕೊಡ್ತೀನಿ ಆ ಟೈಮ್ ಟೇಬಲ್ಲಿಗೇ ತಾವು ಸ್ಟಿಕನ್ ಆಗಿ ದಯಮಾಡಿ ಆ ಟೈಮ್ ಟೇಬಲ್ ಒಳಗಡೆನೇ ತಾವು ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ ವಿದ್ಯಾರ್ಥಿಗಳು ತಮಗೆ ಮಾಕ್ ಆರ್ ಪ್ರಾವಿಷನಲ್ ಅಂತೇಳಿ ನಾನು ಪಬ್ಲಿಷ್ ಮಾಡಿದ್ದೀನಿ. ತಾವು ಅದನ್ನು ನೋಡಿ ಖುಷಿಪಡಿ ಸೀಟ್ ಸಿಕ್ಕಿದ್ದಂಥವರು ಸಮಾಧಾನವಾಗಿ MCC ಅವರ ಒಂದು ಸುತ್ತು ಶುರುವಾಗ ತನಕ ಅವರ ರಿಸಲ್ಟ್ ಬರೋ ತನಕ ಸಮಾಧಾನವಾಗಿರಿ. ನಿಮಗೆ ಯಾವ ಒಂದು ಪ್ರಕ್ರಿಯೆಗಳಿಲ್ಲ, ಹಣ ಕಟ್ಟುವಂಥದ್ದು, ಕ್ಯಾನ್ಸಲ್ ಮಾಡಿಕೊಳ್ಳುವಂಥದ್ದು, ಅದು ಯಾವುದಕ್ಕೂ ಈಗ ಅವಕಾಶ ಇಲ್ಲ. MCC ಅವರು ಏನು ಇದು ನಮ್ಮದು ಮಾಕ್ ಆ್ಯಂಡ್ ಪ್ರಾವಿಷನಲ್. ಆ್ಯಕ್ಚುಲಿ ನಾವು MCC ಅವರು ಟೈಮ್ ಟೇಬಲ್ ಬಂದಮೇಲೇ ಮಾಡಬೇಕು, ಬಟ್ ನಾವು ಕಂಬೈನ್ ಮಾಡಲಿಕ್ಕೂ ಕರ್ನಾಟಕದಲ್ಲಿ ನಾವು ಮಾಡಿ ಅದಕ್ಕೇ ಮಾಕ್ ಆರ್ ಪ್ರಾವಿಷನಲ್ ಅಂತ ಹೇಳಿದ್ದೀವಿ ಮೆಡಿಕಲ್ ಮತ್ತು ಡೆಂಟಲ್ ಅವರಿಗೆ. ಹಾಗಾಗಿ ತಮ್ಮದು ಯಾವುದೂ ಕೆಲಸಗಳಿರಲ್ಲ. ತಾವು ಒಂದು ವಾರಗಳ ಕಾಲ ತಾವು ಸಮಾಧಾನವಾಗಿರಿ, ತಮಗೆ ಯಾವುದು ಕೆಲಸ ಇಲ್ಲ ಅಂತೇಳಿ ಹೇಳ್ತಾ MCC ಅವರು ಶೆಡ್ಯೂಲ್ ಕೊಟ್ಟ ಮೇಲೆ ಕರ್ನಾಟಕ ಕಾಲೇಜುಗಳಲ್ಲಿ ಮೆಡಿಕಲ್ ಸೀಟು ಜಾಸ್ತಿ ಆದಮೇಲೆ ಯಾವುದಾದ್ರೂ ಹೊಸ ಕಾಲೇಜಿಗೆ ಏನಾದ್ರೂ ಸೀಟ್ಗಳು ಬಂದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡಬೇಕಾಗುತ್ತೆ. ಅದನ್ನು ಖಂಡಿತ ನಾನು ತಮಗೆ ತಿಳಿಸ್ಕೊಡ್ತೀನಿ. ವಿವರವಾದ ಒಂದು ಮಾರ್ಗಸೂಚಿಗಳನ್ನು ನಾನು ಪ್ರಕಟಿಸ್ತೀನಿ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ತಾವು ನೋಡ್ತಾ ಇರಿ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಪ್ರಾಧಿಕಾರ ನಿಗದಿಪಡಿಸಿರುವಂತಹ 2ನೇ ಸುತ್ತಿನ ಒಂದು ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ತಾವು ಸಮಯಕ್ಕೆ ಸರಿಯಾಗಿ ಭಾಗಿಯಾಗಿ ಅಂತೇಳಿ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಮಸ್ಕಾರಗಳು.